ಕಾನ್ಸೆಪ್ಟ್ಸ್ ಅಂತ ತಗೊಂಡಿದೀವಿ. ಅದರಲ್ಲಿ ಜೈಮಿನಿ ಬರುತ್ತೆ, ಅದರಲ್ಲಿ ಭೃಗು ಬರುತ್ತೆ, ಅದರಲ್ಲಿ ತಾಜಿಕಾ ಬರುತ್ತೆ, ಅದರಲ್ಲಿ ಸಂಖ್ಯಾಶಾಸ್ತ್ರನೂ ಬರುತ್ತೆ. ಸಂಖ್ಯಾಶಾಸ್ತ್ರನೂ ಮಾಡಿದ್ರು ಮುಂಚೆ. ಸೊ ಸಂಖ್ಯಾಶಾಸ್ತ್ರ ಬರುತ್ತೆ, ಹಾಗೆ ಅದರಲ್ಲಿ ಮುಹೂರ್ತ ಭಾಗ ಬರುತ್ತೆ. ಸೊ ಬೇಸ್ ಇದು. ಅದರಲ್ಲಿ ಮತ್ತೆ ಇನ್ನೊಂದು ನಾನು ಕೊಡ್ತಕ್ಕಂಥದ್ದು ಮೇದಿನಿ ಜ್ಯೋತಿಷ್ಯ. ಮೇದಿನಿ ಜ್ಯೋತಿಷ್ಯದಲ್ಲಿ ಏನ್ ಹೇಳ್ಕೊಡ್ತಾ ಇದ್ದೀನಿ ಅಂದ್ರೆ, ವಿಶೇಷವಾಗಿ ಮಳೆ ಹೇಗಾಗತ್ತೆ ಈ ವರ್ಷ, ಮತ್ತೆ ಯುದ್ಧಗಳು ನಡೆಯುತ್ತಾ, ಮತ್ತೆ ಹೇಗೆ ನಮ್ಮ ಬೆಳೆ ಹೇಗೆ ಬೆಳೆಯುತ್ತೆ, ಈ ರೀತಿ ಯಾವ ರೀತಿ ನಮ್ಮ ಗ್ರಹಗಳು ಪ್ರಭಾವ ಬಿದ್ದು, ಮತ್ತೆ ಅದರಲ್ಲಿ ಸುನಾಮಿ, ಅರ್ಥಕ್ವೇಕು, ಸೈಕ್ಲೋನು ಯಾವ ರೀತಿ ಆಗುತ್ತೆ, ಅದರಲ್ಲಿ ಅನೇಕ ವಿಚಾರದಲ್ಲಿ ಇರ್ತಕ್ಕಂಥ ರೋಹಿಣಿ ವಾಸದ ಚಕ್ರ ನಾವು ಕೊಡ್ತೀನಿ. ರೋಹಿಣಿ ವಾಸ ಚಕ್ರ, ಹಾಗೆ ನಕ್ಷತ್ರ ಘಟಿಕಾ ಚಕ್ರ, ರಾಶಿ ಸಂಘಟಿಕಾ ಚಕ್ರ, ಇವೆಲ್ಲ ವಿಶೇಷವಾಗಿರ್ತಕ್ಕಂಥ ಅಸ್ಟ್ರಾಲಜಿ ನಮ್ಮ ಪರಾಶರನೇ ಮಾಡಿಟ್ಟಿದ್ದಾರೆ. ಫಸ್ಟ್ ಬಂದಿದ್ದು ಮೇದಿನಿ ಜ್ಯೋತಿಷ್ಯ ಫಸ್ಟ್ ಬಂದಿದ್ದು. ಮೇದಿನಿ ಜ್ಯೋತಿಷ್ಯ ಆದ್ಮೇಲೆ ಫಲ ಜ್ಯೋತಿಷ್ಯ ಬಂದಿರತಕ್ಕಂಥದ್ದು. ಸೊ ಫಲ ಜ್ಯೋತಿಷ್ಯದಲ್ಲಿ ಎಲ್ಲಾ ಗ್ರಹಗಳು ಫೈನಲ್ ಅವ್ರದ್ದು ಡೆಸ್ಟಿನೇಷನ್ ಏನು ಅಂತಂದ್ರೆ, ಅಧರ್ಮದೆಲ್ಲ ಅನ್ಯಾಯ ಆಗಿರ್ತಕ್ಕಂಥದ್ದು, ಅಧರ್ಮ ಅವೆಲ್ಲ ಕೂಡ ನಶಿಸಬೇಕು, ಧರ್ಮ ಮಾತ್ರ ಉಳಿಬೇಕು, ಸ್ವಲ್ಪ ಜನ ಮಾತ್ರ ಉಳಿಬೇಕು. ಅದನ್ನ ನಾವು ಯುಗಗಳಿಗೆ ಕನ್ವರ್ಟ್ ಮಾಡಿದೀವಿ. ಫಾರ್ ಎಕ್ಸಾಂಪಲ್, ಇವಾಗ ಸತ್ಯಯುಗ ತಗೊಂಡ್ರೆ ಅದು ಮೊದಲ ಯುಗ, 17 ವರ್ಷ ಚಿಲ್ಲರೆ ಇರುತ್ತೆ. ಅದನ್ನ 4 ಭಾಗ ಮಾಡಿದ್ದಾರೆ. 4 ಭಾಗ ಮಾಡಿದಾಗ ನಮಗೆ 4 ಅವತಾರ ಸಿಗುತ್ತೆ. ಸತ್ಯಯುಗ ಆದ್ಮೇಲೆ ಬರ್ತಕ್ಕಂಥದ್ದು ತ್ರೇತಾಯುಗ. ತ್ರೇತಾಯುಗದಲ್ಲಿ 12 ಲಕ್ಷ ಚಿಲ್ಲರೆ ಮಾಡಿದ್ದಾರೆ. ಅದನ್ನ 3 ಭಾಗ ಮಾಡಿದ್ದಾರೆ. ಅಲ್ಲಿ 3 ಭಾಗ ಮಾಡಿದಾಗ 4 ಸತ್ಯಯುಗ, ಇದು 3, 7 ಅವತಾರ ಆಯ್ತು. ಅಲ್ಲಿ 3 ಅವತಾರ, ಇದು 7 ಅವತಾರ ಆಯ್ತು. ಅದಾದ್ಮೇಲೆ ದ್ವಾಪರ ಯುಗ. ದ್ವಾಪರ ಯುಗದಲ್ಲಿ 8 ಲಕ್ಷ ಚಿಲ್ಲರೆ. ಸೊ 4,32,000 ಮಲ್ಟಿಪ್ಲಿಕೇಶನ್ ಇಲ್ಲಾನು 4,32,000 ಇಸ್ ದಿ ಮಲ್ಟಿಪ್ಲಿಕೇಶನ್. ಈ 4,32,000 ಇಯರ್ಸ್ ಅನ್ನೋದು ಕಲಿಯುಗ. ಅದ್ರದ್ದು ಡಬಲ್ ಮಾಡಿದ್ರೆ ನಿಮಗೆ ದ್ವಾಪರ ಯುಗ. ಅದನ್ನ 3ರಷ್ಟು ಮಾಡಿದ್ರೆ ನಿಮಗೆ ತ್ರೇತಾಯುಗ. ಅದ್ರ 4ರಷ್ಟು ಮಾಡಿದ್ರೆ ನಿಮಗೆ ಸತ್ಯಯುಗ. ಸೊ ಎವ್ರಿಥಿಂಗ್ ಈಸ್ ಸೈಂಟಿಫಿಕಲಿ ಅಂಡ್ ಮ್ಯಾಥಮೆಟಿಕಲಿ ಬೇಸ್ಡ್ ಅಸ್ಟ್ರಾಲಜಿ. ಇದನ್ನ ಅರ್ಥ ಮಾಡ್ಕೋಬೇಕು. ಎವ್ರಿಥಿಂಗ್ ಇದನ್ನ, ಈ ಅವತಾರಗಳೆಲ್ಲ ಎವಲ್ಯೂಷನ್ ಥಿಯರಿ ಮೇಲೆ ಬರುತ್ತೆ. ನಾವ್ ಏನ್ ಸೈನ್ಸ್ ಓದಿದೀವಿ, ಎವಲ್ಯೂಷನ್ ಥಿಯರಿ ಓದಿದೀವಿ, ಅದ್ರ ಪ್ರಕಾರ ಬರುತ್ತೆ. ಸಮಯದ ಅಭಾವದಿಂದ ಒಂದು ಚೂರು ನಿಮಗೆ ಒಂದು ಸ್ಪೀಡ್ ಆಗಿ ಹೇಳ್ತೀನಿ. ಅವತಾರಗಳು ಮತ್ತೆ ವೈಜ್ಞಾನಿಕ ತುಂಬಾ ಜನ ಕೇಳ್ತಾರೆ ಅದು ಇದು ಅಂತ ಹೇಳಿ. ಯಾರಾದ್ರೂ ಕೇಳಿದ್ರೆ ನಮ್ಮ ಶಾಸ್ತ್ರದಲ್ಲಿ ಕೊಟ್ಟಿರ್ತಕ್ಕಂಥ ಅವತಾರ ಈಸ್ ಈಕ್ವಲ್ ಟು ನಮ್ಮ ಎವಲ್ಯೂಷನ್, ಹ್ಯೂಮನ್ ಎವಲ್ಯೂಷನ್ ಅಂತ ಹೇಳಿ ತುಂಬಾ ಅದ್ಭುತವಾಗಿರ್ತಕ್ಕಂಥ ಮಾಹಿತಿ ಕೊಡ್ತಾ ಇದ್ದೀನಿ. ಸೊ ಅದಾದ ಮೇಲೆ ಬರ್ತಕ್ಕಂಥದ್ದು ಕಲಿಯುಗ. ಕಲಿಯುಗ ಒಂದು ಅವತಾರ. ಇದು ಅವತಾರ ಅಂತ ತಕ್ಷಣ ನಾವೇನ್ ಭಾವನೆ ಮಾಡ್ಕೋತೀವಿ, ಯಂಗ್ಸ್ಟರ್ಸ್ ಏನ್ ಭಾವನೆ ಯಾವ್ದೋ ದೇವ್ರು ಬಂದ್ರಂತೆ, ದೇವ್ರು ಬಂದು ಹೋದ್ರಂತೆ ಅಷ್ಟೇ, ಅಲ್ಲಿ ಅವತಾರ ಏನೋ ಒಂದು ನಾಟಕ ಮಾಡ್ತಂತೇನೋ. ಅದನ್ನೇ ಹೇಳೋದು. ಅದು ನಮ್ಮ ಗುರುಕುಲ ಪದ್ಧತಿಯಲ್ಲಿ ನಾವು ಬೆಳೆದಿದ್ದೆಲ್ಲ ಗುರುಕುಲ ಪದ್ಧತಿಲಿ. ಗುರುಕುಲ ಪದ್ಧತಿಲಿ ಏನೇ ಮಾಹಿತಿ ಕೊಟ್ಟರು ಕೂಡ ಕತೆ ಮುಖಾಂತರ ಕೊಡೋರು. ಫಾರ್ ಎಕ್ಸಾಂಪಲ್, ಧ್ರುವ ನಕ್ಷತ್ರ, ನಾರ್ತ್ ಪೋಲ್ ಸ್ಟಾರ್. ಸೈನ್ಸ್ ಅಲ್ಲಿ ನಾರ್ತ್ ಪೋಲ್ ಸ್ಟಾರ್ ಅಂತ ಹೇಳಿದ್ರು, ತುಂಬಾ ಜನಕ್ಕೆ ಅರ್ಥ ಆಗಲ್ಲ. ಅದನ್ನೊಂದು ಕತೆ ರೂಪದಲ್ಲಿ ಕೊಟ್ಟು, ಧ್ರುವ ಕುಮಾರ ಅಂತ ಒಬ್ಬ ಇದ್ದ, ಅವನು ಬಹಳ ಸಾತ್ವಿಕತೆಯಿಂದ ಇದ್ದ. ಸೊ ಬಹಳಷ್ಟು ಒಳ್ಳೆ ಕೆಲಸ ಮಾಡ್ದ. ಅವನಿಗೆ ಒಂದು ಶ್ರೀಮನ್ ನಾರಾಯಣ ಒಂದು ಒಳ್ಳೆ ಸ್ಥಾನವನ್ನು ಕೊಡಬೇಕು ಅಂತ ಹೇಳಿ ಒಂದು ಪ್ರಮುಖವಾಗಿರ್ತಕ್ಕಂಥ ನಕ್ಷತ್ರನ ಅವನಲ್ಲಿ ಇಟ್ಟ. ಆ ನಕ್ಷತ್ರದಿಂದನೇ ಎಲ್ಲಾನು ಶುರು ಆಗ್ಬೇಕು ಅಂತ ಹೇಳಿದ್ರು. ಆ ನಕ್ಷತ್ರದಿಂದನೇ ಎಲ್ಲ ಶುರು ಆಗ್ಬೇಕು ಅಂತ ಅಷ್ಟೇ ಬರೆದಿಟ್ರು. ಅಂದ್ರೆ ಆ ನಕ್ಷತ್ರದ ಪಾಯಿಂಟ್ ಇಂದಾನೇ ಬ್ರಹ್ಮಾಂಡ ಕ್ಯಾಲ್ಕುಲೇಷನ್ ಮಾಡಬೇಕು ಅಂತ ಅರ್ಥ. ಧ್ರುವ ನಕ್ಷತ್ರದಿಂದ ಧ್ರುವಾಂಕ ಅಂತಾನು ಕರೀತಾರೆ. ಧ್ರುವಾಂಕ ಅಂತಾನು, ದೇರ್ ಇಸ್ ಅ ಕ್ಯಾಲ್ಕುಲೇಷನ್ ಇನ್ ತಾಜಿಕ. ಆ ನಕ್ಷತ್ರದ ಕ್ಯಾಲ್ಕುಲೇಷನ್ ಅಲ್ಲೇ ಧ್ರುವಾಂಕ ಅಂತ ಬರ್ತಕ್ಕಂಥದ್ದು. ಸೈನ್ಸ್ ಅಲ್ಲಿ ಪ್ರೆಸಿಷನ್ ಆಫ್ ಈಕ್ವಿನಾಕ್ಸ್ ಅಂತ ಕರೆದ್ರು. ಸಮಥಿಂಗ್ ನೋನ್ ಆಸ್ ಪ್ರೆಸಿಷನ್ ಆಫ್ ಈಕ್ವಿನಾಕ್ಸ್. ಆಸ್ಟ್ರೋನಾಮಿಕಲ್ ವರ್ಡ್ ಪ್ರೆಸಿಷನ್ ಆಫ್ ಈಕ್ವಿನಾಕ್ಸ್. ಭೂಮಿ ಪ್ರತಿ ವರ್ಷ 50 ಸೆಕೆಂಡ್ ಅಷ್ಟು ವಾಲ್ತಾ ಇದೆ. ಅಂದ್ರೆ ಇಟ್ ಈಸ್ ಟಿಲ್ಟಿಂಗ್. 26,000 ವರ್ಷದವರೆಗೂ ಟಿಲ್ಟ್ ಆಗುತ್ತೆ, ಮತ್ತೆ ಈ ಕಡೆ ಟಿಲ್ಟ್ ಆಗುತ್ತೆ.
ಇದ್ರ ಪ್ರಕಾರ ನಮ್ದು ಏನಾಗುತ್ತೆ, ನಮ್ಮ ಆ ಧ್ರುವ ನಕ್ಷತ್ರದ ಕ್ಯಾಲ್ಕುಲೇಷನ್ ಸ್ವಲ್ಪ ವ್ಯತ್ಯಾಸ ಆಗುತ್ತೆ ಒಂಚೂರು. ಒಂದು ಪಾಯಿಂಟ್ ಸ್ಕೇಲ್ ಅಂತ ತಗೊಳ್ತೀವಲ್ಲ, ಆ ಸ್ಕೇಲ್ ನಾವ್ ಯಾವಾಗ್ಲೂ ನಮ್ಮ ಕತೆ ಮುಖಾಂತರ ನಮ್ಮ ಋಷಿಗಳು ಕೊಟ್ಟಿರ್ತಕ್ಕಂಥದ್ದು ಧ್ರುವ ನಕ್ಷತ್ರದಿಂದ ಪಾಯಿಂಟ್ ತಗೊಳ್ಳಿ ಅಂತ. ಇವತ್ತು ಕೂಡ 5,000 ವರ್ಷಗಳ ಹಿಂದೆ ಬರೆದಿರ್ತಕ್ಕಂಥ ನಮ್ಮ ಜ್ಯೋತಿಷ್ಯ ಇವತ್ತು ಕೂಡ ಅಸ್ಟ್ರಾನಮರ್ಸ್, ಅಸ್ಟ್ರಾನಮಿ, ನಾಸಾ, ಇಸ್ರೋ ಸೇಮ್ ಕ್ಯಾಲ್ಕುಲೇಷನ್ ತಗೊಳ್ತಾ ಇದ್ದಾರೆ. ಬೇರೆ ಕ್ಯಾಲ್ಕುಲೇಷನ್ ಇಲ್ಲ. ನಾವು ಅವರಿಂದ ಕಾಪಿ ಹೊಡೆಯಕ್ಕೆ ಸಾಧ್ಯನಾ? ಎಷ್ಟು ವರ್ಷದಿಂದ ಜ್ಯೋತಿಷ್ಯ ಬರ್ತಾ ಇದೆ, ಎಷ್ಟು ಹಲವಾರು ವರ್ಷಗಳಿಂದ ಜ್ಯೋತಿಷ್ಯ ಬರ್ತಾ ಇದೆ. ಅದು ಅಸ್ಟ್ರಾನಮಿದು ಕಾಪಿ ಹೊಡೆಯಕ್ಕೆ ಸಾಧ್ಯನೇ ಇಲ್ಲ. ನಿಮಗೆ ಹೇಳಬೇಕು ಅಂದ್ರೆ ಕನಿಷ್ಠ 3 ಗಂಟೆಗಳ ಕಾಲ ಕುತ್ಕೊಂಡು ಈ ಕಡೆ ಅಸ್ಟ್ರಾನಮಿ ಹೇಳ್ತಾ ಇರ್ತೀನಿ, ಈ ಕಡೆ ಅಸ್ಟ್ರಾಲಜಿ ಹೇಳ್ತಾ ಇರ್ತೀನಿ, ಎರಡು ಕೋರಿಲೇಟ್ ಮಾಡ್ತಾ ಇರ್ತೀನಿ. ಯಂಗ್ಸ್ಟರ್ಸ್ ಇದನ್ನ ಅರ್ಥ ಮಾಡ್ಕೋಬೇಕು. ನಾನು ಇದನ್ನ ಹೇಳ್ತಾ ಇರೋದು ವಯಸ್ಸಾದವ್ರಿಗಲ್ಲ. ಐ ಆಮ್ ಟೆಲಿಂಗ್ ಟು ದಿ ಯೂತ್ ಆಫ್ ಇಂಡಿಯಾ, ಯೂತ್ ಆಫ್ ಕರ್ನಾಟಕ, ಯೂತ್ ಆಫ್ ಆಲ್ ದಿ ಡಿಸ್ಟ್ರಿಕ್ಟ್ಸ್. ನೀವು ಬಂದು ಕಲಿಬೇಕು ಅಂತ. ಅದಕ್ಕೆ ನಾನು ವೇಷದಲ್ಲಿ ಬರಲ್ಲ. ಐ ಕಮ್ ಆಸ್ ಪರ್ ದೇರ್. ಇದು ವೇಷದಲ್ಲಿ ಬಂದು ಅದು ಇದು ಹೇಳಿದಾಗ ಇನ್ನೂ ಓಡೋಗ್ಬಿಡ್ತಾರೆ. ಸಿಂಪಲ್ ಮ್ಯಾನ್, ಸಿಂಪಲ್ ಟೀಚರ್ ಆಗಿ ಬಂದಿದ್ದೀನಿ. ದಿಸ್ ಇಸ್ ಎ ಟೀಚಿಂಗ್ ಪ್ರೋಗ್ರಾಮ್. ಒಂದ್ ತಿಳ್ಕೊಳ್ಳಿ, ಈ ಕಾರ್ಯಕ್ರಮ ನಕ್ಷತ್ರ ನಾಡಿ ಇಸ್ ಎ ಟೀಚಿಂಗ್ ಪ್ರೋಗ್ರಾಮ್. ದಯಮಾಡಿ ಇಲ್ಲಿ ನಿಮಗೆ ಸುಮ್ಮನೆ ನಾನು ಕಾಲ್ಸ್ ತಗೊಳ್ತೀನಿ, ಈ ತರ ಇರುತ್ತೆ, ಹಿಂಗಿದೆ, ಹಿಂಗ್ ನೋಡ್ಕೊಂಡು ಬಂದು ಕಲೀರಿ ಅಂತ. ಸೊ ಇದನ್ನ ನೋಡೋರೆಲ್ಲ ಮ್ಯಾಕ್ಸಿಮಮ್ ಕಲಿಬೇಕು ಬಂದು ಜೂನ್ 19ನೇ ತಾರೀಕು. ಸೊ ಇದ್ರ ಪ್ರಕಾರ ಬಂದ್ಬಿಡೋಣ, ಫಾಸ್ಟ್ ಆಗಿ ಬಂದ್ಬಿಡೋಣ. ಯಾವುದು ನಮ್ಮ ದಶಾವತಾರ ಜೀವಿಗಳು ಬಂತು ಸೈಂಟಿಫಿಕ್ ಆಗಿ. ಅದಾದ್ಮೇಲೆ ಕೂರ್ಮಾವತಾರ, ಆಂಫಿಬಿಯನ್ಸ್ ಅಂದ್ರೆ ನೀರಲ್ಲೂ ಇರ್ತಕ್ಕಂಥ ಪ್ರಾಣಿ, ಭೂಮಿಯಲ್ಲೂ ಇರ್ತಕ್ಕಂಥ ಪ್ರಾಣಿ, ಅದು ಕೊಟ್ಟಿರ್ತಕ್ಕಂಥದ್ದು ಅವತಾರ ಕೂರ್ಮಾವತಾರ. ವರಾಹ ಅವತಾರ ಅಂದ್ರೆ ಕಾಡಲ್ಲಿ ಓಡಾಡ್ತಾ ಇರ್ತಕ್ಕಂಥ ಪ್ರಾಣಿಗಳು, ಅದು ಡೈನಾಸರಸ್ ಇರ್ಬೋದು, ಜಿರಾಫೆ ಇರ್ಬೋದು, ಕಾಡೆಮ್ಮೆ ಇರ್ಬೋದು, ಜೀಬ್ರಾ ಇರ್ಬೋದು, ಎಲ್ಲ 3ನೇ ಅವತಾರ. 4ನೇ ಅವತಾರ ಕಾಡಿನ ರಾಜ, ಬಹಳ ಬುದ್ಧಿಶಕ್ತಿಯಾಗಿರ್ತಕ್ಕಂಥ ಒಂದು ಪ್ರಾಣಿ ಬಂತು, ಸಿಂಹ. ಅದಕ್ಕೆ ನಾರಸಿಂಹನ ಅವತಾರ. ಮನುಷ್ಯನ ಆಕಾರ ಕೊಟ್ರು, ಯಾಕೆಂದ್ರೆ ಅದಕ್ಕೆ ಬುದ್ಧಿ ಇದೆ. ಅದು ಒಂದು ಫ್ಯಾಮಿಲಿ ತರ ವರ್ಕ್ ಆಗುತ್ತೆ. ನೀವು ನೋಡಿ, ಎಲ್ಲೇ ಯಾವುದೇ ಪ್ರಾಣಿಗಳು ಫ್ಯಾಮಿಲಿ ತರ ಇರಲ್ಲ, ಸಿಂಹ ಮಾತ್ರ ಫ್ಯಾಮಿಲಿ ತರ ಇರುತ್ತೆ. ನೀವು ಕೆಲವು ಈ ಅನಿಮಲ್ ಬಗ್ಗೆನೇ ಒಂದು ಕೆಲವು ವಾಹಿನಿಗಳು ಇರ್ತಾವಲ್ಲ, ಅದನ್ನ ಹೋಗಿ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ. ದೇ ಆಲ್ ವಿಲ್ ಬಿ ಇನ್ ಗ್ರೂಪ್, ಒಂದು ಫ್ಯಾಮಿಲಿ ತರ ಇರ್ತಾರೆ. ಅದಕ್ಕೆ ನಾರಸಿಂಹನ ಅವತಾರ. ಇದು ಮುಗೀತು. ಇದಾದ ಮೇಲೆ ಬಂದಿರತಕ್ಕಂಥದ್ದು ಮಂಗನಿಂದ ಮಾನವ, ಕುಳ್ಳ, ಸಣ್ಣ ಕುಳ್ಳು, ಬಟಾಣಿ ಕುಳ್ಳ ಅಂತಲ್ಲ, ಕುಳ್ಳ. ಸೊ ಅವನೇನ್ ಮಾಡ್ದ, ಅವನು ಎಲ್ಲಾನು ಕೂಡ ಕಬಳಸಕ್ಕೆ ಬಂದಿರತಕ್ಕಂಥದ್ದು. ಆ ಬಲಿ ಚಕ್ರವರ್ತಿ ಇದೆ, ಅದ ಸ್ಟೋರಿ ಎಲ್ಲ ಕೊಟ್ರು. ಕುಳ್ಳ ಬಂದು ಎಲ್ಲ ಆಕರ್ಷಣೆ ಮಾಡ್ಕೊಳ್ತಾನೆ. ನಾನ್ ಬಂದು ಅದನ್ನೆಲ್ಲ ತುಳಿದು ನಾನು ಆಕ್ರಮಣ ಮಾಡ್ಕೊಳ್ತೀನಿ ಅಂತ ಕತೆ ಬೇರೆ. ಮಂಗನಿಂದ ಮಾನವ, ಕುಳ್ಳಕ ಇರ್ತಕ್ಕಂಥ ವ್ಯಕ್ತಿಗಳು. ಎವಲ್ಯೂಷನ್ ಥಿಯರಿಯಲ್ಲಿ ನೀವು ನೋಡಿದಿರಲ್ವಾ, ಫಸ್ಟ್ ಕುಳ್ಳಕ್ಕೊಬ್ಬ ಇರ್ತಾನೆ, ಹಾಗೆ ಬೆಳಿತಾ 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 ಮಾನವ ದೊಡ್ಡದೊಂದು ಕೋಲ್ ಇಟ್ಕೊಂಡು ನಿಂತಿರ್ತಾನೆ. ಈ ಚಿತ್ರ ಎಲ್ಲರೂ ನೋಡಿರ್ತಾರೆ, ಕುಳ್ಳಕ್ಕಿರ್ತಕ್ಕಂಥದ್ದು ಅದು. ಅದಾದ್ಮೇಲೆ ಬೆಳಿತಾ 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 ಅವನಿಗೆ ಒಂದು ಈ ಗುಹೆ ವಾಸಿಗಳು ಅಂತ ಕರಿತೀವಿ. ಸೊ ಬರೀ ಕೊಲ್ಲೋದು ತಿನ್ನೋದು ಕೆಲಸ. ಪರಶುರಾಮನ ಅವತಾರ ಮಾಡಿದ್ರು ಅಲ್ಲಿ, ಆಧ್ಯಾತ್ಮಿಕವಾಗಿ ನೋಡ್ಕೊಳ್ಳಿ, ಮತ್ತೆ ಇಲ್ಲಿ ಸೈಂಟಿಫಿಕ್ ಆಗಿ ನೋಡ್ಕೊಳ್ಳಿ. ಪರಶುರಾಮನ ಅವತಾರ ಬಂತು. ಪರಶುರಾಮನ ಅವತಾರದಲ್ಲಿ ಏನ್ ಬಂತು, ಅಲ್ಲಿ ಕೊಲ್ಲೋದು ಮಾಡೋದು ಕೊಡ್ಲಿ. ಸೊ ಐರನ್ ಏಜ್ ಮ್ಯಾನ್, ಸ್ಟೋನ್ ಏಜ್, ನಿಯಾಂಡ್ರಟಲ್ ಮ್ಯಾನ್, ಅದೆಲ್ಲ ಎಷ್ಟೊಂದು ನೀವು ಓದಿರ್ತೀರ ಸೈನ್ಸ್ ಅಲ್ಲಿ, ಸೇಮ್. ಅದಾದ ಮೇಲೆ ಬಿಲ್ಲುಗಾರ, ಬೇಟೆಗಾರರು, ಹಂಟರ್ಸ್ ಬಂದ್ರು, ಹಂಟರ್ಸ್. ಸೊ ಅವ್ರದೊಂದು ಕಾಲನಿ, ಬೇಟೆಗಾರರು. ಈಗ ನಾವು ಹಳೇದು ಹೋದ್ರೆ ಫಸ್ಟ್ ಇದ್ದಿದ್ದು, ಹಳೇ ಕಾಲದಲ್ಲೆಲ್ಲ ಯಾರಿದ್ರು, ಎಲ್ಲ ಊರಲ್ಲೆಲ್ಲ ಇದ್ದವರೆಲ್ಲ ಬೇಟೆಗಾರರೇ ಇದ್ರು. ಹೋಗೋದು, ಹೊಡಿಯೋದು, ಒಂದು ಜಿಂಕೆ ಹೊಡಿಯೋದು, ತಗೊಂಬರೋದು, ಊರಿಗೆಲ್ಲ ಹಾಕೋದು, ತಿನ್ನೋದು, ಕೋಣ ತಗೊಂಬರೋದು, ಕಾಡೆಮ್ಮೆ ತಗೊಂಬರೋದು, ಹೊಡೆಯೋದು, ಕೊಲ್ಲೋದು, ತಗೊಂಬರೋದು. ಬುಡಕಟ್ಟು ಜನಾಂಗದವ್ರು ಹತ್ರ ಇರ್ತಾರೋ ಹಳೇ ಕಾಲದಲ್ಲಿ ಆ ರೀತಿ ಇರ್ತಕ್ಕಂಥದ್ದು ಮಾಡ್ತಕ್ಕಂಥದ್ದು ಬಂತು. ಇದಾದ್ಮೇಲೆ ನೆಕ್ಸ್ಟ್ ಬಂದಿರತಕ್ಕಂಥದ್ದು ರಾಮನ ಅವತಾರ ಅಂತ ನಾವ್ ಏನ್ ಕರಿತೀವಿ, ಅದು ಬಿಲ್ಲು ಬಾಣದ್ದು. ಅದು ಕಥೆ ರೂಪದಲ್ಲಿ ಕೊಟ್ರು. ಒಂದು ಫ್ಯಾಮಿಲಿ ಇದೆ, ಇನ್ನೊಬ್ರು ಯಾರೋ ಗಲಾಟೆ ಮಾಡ್ತಾ ಇದಾರೆ, ಅದೊಂದು ಕಥೆ ರೂಪದಲ್ಲಿ ಕೊಟ್ರು. ಬೇಟೆಗಾರ, ಬೇಟೆ ಆಡ್ಬೇಕು, ಎಲ್ಲ ಕಡೆ ಬೇಟೆ ಆಡ್ಕೊಂಡು ನಮ್ದು ಅಂತ ಒಂದು ಪಂಗಡ ಮಾಡ್ಕೋಬೇಕು ಅಂತ ಬಂತು. ಅದಾದ್ಮೇಲೆ ದ್ವಾಪರ ಯುಗದಲ್ಲಿ ಬಂದಿರತಕ್ಕಂಥದ್ದು, ಇಲ್ಲಿ ದ್ವಂದ್ವ ಇದೆ, ಇಲ್ಲಿ ಬಹಳ ದ್ವಂದ್ವ ಇದೆ. ಬುದ್ಧನ ಅವತಾರ ಕೊಡ್ತಾರೆ. ನನ್ನ ಏನಂತಾರೆ ಕ್ಯಾಲ್ಕುಲೇಷನ್ ಪ್ರಕಾರ ಬುದ್ಧನ ಅವತಾರ ಇಲ್ಲ. ನಮ್ಮ ಹಿಂದೂ ಧರ್ಮದಲ್ಲಿ ಬುದ್ಧನ ಅವತಾರ ಬರೋದಿಲ್ಲ. ಅದು ಬುದ್ಧಿಸಂ ಬೇರೆ. ಅದನ್ನ ಏನಕ್ಕೆ ಇನ್ವಾಲ್ವ್ ಮಾಡೋದು ಅಂದ್ರೆ, ಬುದ್ಧನು ಇರ್ಲಿ ಅಂತ ಇನ್ವಾಲ್ವ್ ಮಾಡಿದ್ರು ಅಥವಾ ಏನ್ ಡೆವಲಪ್ ಮಾಡಿದ್ರು ಗೊತ್ತಿಲ್ಲ.
ಬಲರಾಮನ ಅವತಾರ ಇರೋದು. ನೇಗಿಲು ಒತ್ತಿರ್ತಕ್ಕಂಥ ಬಲರಾಮ. ನೇಗಿಲು ಅಂದ್ರೆ ಅಗ್ರಿಕಲ್ಚರ್ ರೆವಲ್ಯೂಷನ್ ಶುರುವಾಯ್ತು. ಎಲ್ಲಾ ಸಿರಿಧಾನ್ಯಗಳು, ಎಲ್ಲಾ ರೀತಿಯ ಹಣ್ಣುಗಳು ಬೆಳೀತಕ್ಕಂಥದ್ದು ದ್ವಾಪರ ಯುಗದಲ್ಲಿ ಶುರುವಾಯ್ತು. ಎಲ್ಲಾ ರೀತಿಯ ಹಣ್ಣುಗಳು, ತರಕಾರಿಗಳು, ಹೊಸ ತಳಿ, ಹೊಸ ಇದು ಎಲ್ಲ ಕೂಡ ಅಗ್ರಿಕಲ್ಚರ್ ರೆವಲ್ಯೂಷನ್ ಅಂತ ಬಂದಿರತಕ್ಕಂಥದ್ದು ಬಲರಾಮನ ಒಂದು ಯುಗದಲ್ಲಿ, ಅವತಾರದಲ್ಲಿ. ನೋಡಿ, ಅರ್ಥ ಮಾಡ್ಕೊಳ್ಳಿ, ಹೇಳ್ತಾ ಇದೀನಿ ಕ್ಲೀನ್ ಆಗಿ. ಸೈನ್ಸ್ ಮತ್ತೆ ನಮ್ಮ ಅವತಾರಗಳು ತುಂಬಾ ಜನ ಹೇಳಲ್ಲ, ಯಾವ ವಾಹಿನಿ ಕೂಡ ಇವೆಲ್ಲ ಹೇಳೋದಿಲ್ಲ. ಸುಮ್ನೆ ಅವತಾರ ಬಂತು, ಅದು ಬಂತು, ಇದು ಬಂತು, ಯಾರೋ ಗೊತ್ತಿಲ್ಲದೆ ಇರೋರು ವರಾಹ ಸ್ವಾಮಿ ಅವತಾರ ಹೇಳ್ತಾರೆ, ಅಂದಿನ ಯಾಕೆ ಪೂಜೆ ಮಾಡಲ್ಲ ಅಂತಾರೆ. ಅದನ್ನ ಅವತಾರ ಕೊಟ್ಟಿದ ತಕ್ಷಣ ಪೂಜೆ ಮಾಡ್ಬೇಕು ಅನ್ನೋ ಹುಚ್ಚು ಕಲ್ಪನೆ ಕೆಲವಿದೆ. ಯಾರೋ ಒಬ್ರು ವ್ಯಂಗ್ಯ ಮಾಡ್ತಾ ಇದ್ರು, ಈ ಜ್ಯೋತಿಷ್ಯದ ಬಗ್ಗೆ, ಜ್ಯೋತಿಷಿಗಳ ಬಗ್ಗೆ ವ್ಯಂಗ್ಯ ಮಾಡ್ತಾ ಇದ್ರು. ಅವ್ರು ಹೇಳ್ತಾ ಇದ್ರು, ಇವರು ವರಹನ ದೇವ್ರು ಅಂತಾರೆ. ವರಹನ ಯಾರು ಅಂದಿನ ಮನೇಲಿ ಸಾಕಲ್ಲ, ಅದಕ್ಕೊಂದು ಪೂಜೆ ಮಾಡಲ್ಲ, ಹಂದಿನ ಯಾರಾದ್ರೂ ಪೂಜೆ ಮಾಡ್ತಾರ ಅಂತಂದ್ರು. ಅವನಿಗೆ ಸ್ವಲ್ಪ ಅದರ ಕಾರಣ, ಅವತಾರ ಕೊಟ್ಟಿರ್ತಕ್ಕಂಥ ಕಾರಣ ಬಹುಶಃ ಅವ್ರಿಗೆ ತಲೆಲಿಲ್ಲ ಅಂತ ಅನ್ಸುತ್ತೆ. ಸೊ ವರಾಹ ಅನ್ನೋದು ಒಂದು ಲ್ಯಾಂಡ್ ಅನಿಮಲ್ಸ್ ತರ ಒಂದು ಕೊಟ್ಟಿದೆ. ಅದಕ್ಕೆ ಒಂದು ವೈಲ್ಡ್ ಬೋರು, ಅದಕ್ಕೊಂದು ಭೂಮಿ ಎಲ್ಲ ಮುಳುಗೋಗಿತ್ತು, ಭೂಮಿ ಎತ್ಕೊಂಡ್ಬಂತು. ಕಥೆ ರೂಪದಲ್ಲಿ ಕೊಟ್ರೆ ನಮ್ಗೆ ತಲೆಯಲ್ಲಿ ಸೈನ್ಸ್ ಅಂಡ್ ಸ್ಟೋರಿ ಆರ್ ವೆರಿ ಗುಡ್. ನಾವು ಹಾಗೆ ಕತೆ ಹೇಳಕ್ಕೂ ಒಂದು ಪಿಕ್ಚರ್ ತೋರಿಸಿ ಕತೆ ತೋರ್ಸಕ್ಕೂ ಬಹಳ ವ್ಯತ್ಯಾಸ ಇದೆ. ಅದಕ್ಕೆ ಫಿಲಮ್ಗಳು ಅಷ್ಟು ಹಿಟ್ ಆಗೋದು. ಆಲ್ ದಿ ಮೂವೀಸ್ ಏನಕ್ಕೆ ತಲೆ ಕುತ್ಕೊಳ್ಳುತ್ತೆ, ತುಂಬಾ ಜನ ತಲೆ ಕುತ್ಕೊಳ್ಳುತ್ತೆ. ದೇರ್ ಇಸ್ ವಿಜುವಲ್, ದೇರ್ ಇಸ್ ಟಾಕ್. ಅರ್ಥ ಮಾಡ್ಕೊಳ್ಳಿ, ದೇರ್ ಇಸ್ ಎ ವಿಜುವಲ್, ದೇರ್ ಇಸ್ ಎ ಟಾಕ್ ವಿತ್ ಎ ಸ್ಟೋರಿ. ಬರೀ ಹಿಂಗೆ ಫಾರ್ಮುಲಾ ಹೇಳ್ಕೊಂಡು ಹೋದ್ರೆ ಮಜಾ ಇರಲ್ಲ. ಸೊ ಆಗಿನ ಕಾಲದಲ್ಲಿ ಫನ್ ಅಂಡ್ ಲರ್ನಿಂಗ್ ಪ್ಲಾನ್ ಮಾಡಿದ್ರು. ಹಿಂದಿನ ಕಾಲದಲ್ಲಿ ಗುರುಕುಲ ಪದ್ಧತಿಯಲ್ಲಿ ಫನ್ ಅಂಡ್ ಲರ್ನಿಂಗ್ ವಿತ್ ಸೈಂಟಿಫಿಕ್ ಎವಿಡೆನ್ಸಸ್ ಮಾಡಿದ್ರು. ಇದಾದ್ಮೇಲೆ ಬಂದಿರತಕ್ಕಂಥದ್ದು ಕೃಷ್ಣ ಅವತಾರದಲ್ಲಿ ಬಂದಿರತಕ್ಕಂಥದ್ದು ಟೆಕ್ನಾಲಜಿ. ಈಗಿನ ಟೆಕ್ನಾಲಜಿ ಅಲ್ಲ, ದ್ವಾಪರ ಯುಗದಲ್ಲೇ ಟೆಕ್ನಾಲಜಿ ಬಂದೋಯ್ತು. ಟೆಕ್ನಾಲಜಿಲಿ ಎಲ್ಲಾನು ಕೊಟ್ವಿ. ನೀವು ಮಹಾಭಾರತ ನೋಡಿದಾಗ ದುರ್ಯೋಧನ ಬರ್ತಾನೆ, ಯಾವುದೋ ಒಂದು ವ್ಯಾಕ್ಸ್ ಮ್ಯೂಸಿಯಂ ಬರ್ತಾನೆ, ಅಲ್ಲೆಲ್ಲ ಇರ್ತಕ್ಕಂಥದ್ದೆಲ್ಲ ಬಹಳ ಮ್ಯಾಜಿಕ್ ಆಗಿ ಕಾಣಿಸುತ್ತೆ ಅವನಿಗೆ. ಇನ್ನು ಸಾಕಷ್ಟು ಕೊಟ್ಟಿದ್ದಾರೆ ಅದರಲ್ಲಿ, ಅದು ಒಂದ್ 2-3 ತುಣುಕು ಕೊಟ್ಟಿದ್ದಾರೆ. ಇನ್ನು ಕಥೆ ರೂಪದಲ್ಲಿ ನಾವು ಹೋದ್ರೆ ಸಾಕಷ್ಟು ವಿಸ್ಮಯಗಳು ಕೊಟ್ಟಿದ್ದಾರೆ. ಆಟೋಮ್ಯಾಟಿಕ್ ಡೋರ್ ಓಪನ್ ಮಾಡತಕ್ಕಂಥದ್ದು, ನಿಂತ್ಕೊಂಡಿದ ತಕ್ಷಣ ಇದು ಒಂಥರ ಗ್ಲಾಸ್ ತರ, ಏನೋ ಒಂಥರ ಓಪನ್ ತರ ಕಾಣಿಸುತ್ತೆ, ಒಳಗೆ ಹೋದ್ರೆ ತಲೆ ಹೊಡ್ಕೊಳ್ಳೋದು, ಗೋಡೆ ಇರುತ್ತೆ. ಇನ್ನೊಂದು ನೋಡಕ್ಕೆ ಗೋಡೆ ತರ ಇರುತ್ತೆ, ಆ ಗೋಡೆನೆ ಒಳಗಡೆನೆ ಎಂಟರ್ ಆಗೋವಂಥದ್ದು, ಅದು ಹಾಲೋ ಕಾಣಿಸುತ್ತೆ. ಈ ತರ ವಿಸ್ಮಯವಾಗಿರ್ತಕ್ಕಂಥದ್ದೆಲ್ಲ ಕೂಡ ಅಲ್ಲಿ ಕೊಟ್ಟಿದ್ದಾರೆ. ಸೊ ಅಲ್ಲೂ ಕೂಡ ನಿಮ್ಗೆಲ್ಲರಿಗೂ ಗೊತ್ತಿರೋದು, ದುರ್ಯೋಧನ ಅವರ ತಂದೆ ಯುದ್ಧ ವೀಕ್ಷಣೆ ಮಾಡ್ಬೇಕಾದ್ರೆ ಕಣ್ಣಿರ್ಲಿಲ್ಲ. ಅವನು ಇನ್ನೊಬ್ಬ ಸಂಜಯ್ ಅನ್ನೋನು ಅಲ್ಲಿ ಒಂದು ವಿಡಿಯೋ ತರ ಹಾಕಿ ದೂರದರ್ಶನದಿಂದ ನೋಡ್ತಾ ಇರ್ತಕ್ಕಂಥದ್ದು ಮಾಡಿದ್ರು. ಅಲ್ಲಿ ಟೆಕ್ನಾಲಜಿ ಕೊಟ್ರು. ಅಂಡರ್ಸ್ಟ್ಯಾಂಡ್ ಪ್ಲೀಸ್, ಟೆಕ್ನಾಲಜಿ ವಾಸ್ ದೇರ್. ಮಿಸೈಲ್ಸ್, ರಾಕೆಟ್ಸ್ ಹೋಗೋದು ಆ ಕಡೆ ಈ ಕಡೆ. ರಾಮನ ಅವತಾರದಲ್ಲಿ ಅದಿರ್ಲಿಲ್ಲ. ರಾಮ ವಾಸ್ ಓನ್ಲಿ ಹ್ಯಾವಿಂಗ್ ಬಿಲ್ಲು ಬಾಣ ಅಷ್ಟೇ. ಕ್ರೇನ್ಸ್ ಏನು ಇರ್ಲಿಲ್ಲ, ಡ್ರೋನ್ಸ್ ಇರ್ಲಿಲ್ಲ. ಡ್ರೋನ್ಸ್ ಗೊತ್ತಲ್ಲ, ಎಲ್ಲ ಈಗ ಬೇಲೆಯಿಂದ ಬರುತ್ತೆ ಡ್ರೋನ್ಸ್ ಇರ್ಲಿಲ್ಲ. ವಾನರ ಸೈನ್ಯ ಕಲ್ಲುಗಳೆಲ್ಲ ತಂದು ಹಾಕ್ತಾ ಇದ್ರು ಲಂಕಾಗೆ ಲಗ್ಗೆ ಹಾಕಕ್ಕೆ. ಫ್ಲೋಟಿಂಗ್ ಸ್ಟೋನ್ಸ್ ಅಷ್ಟೇ ಇದ್ದಿದ್ದಲ್ಲಿ, ಅದ್ರ ಮೇಲೆ ನಡಿಬೇಕು. ಸೊ ಅಲ್ಲೇನು ಆಟೋಮೆಟಿಕ್ ಆಗಿ ಬಾಣ ತೆಗೆದು ಬ್ರಿಡ್ಜ್ ಕಟ್ಟಿಲ್ಲ ಟೆಕ್ನಾಲಜಿ ಪ್ರಕಾರ. ಬಟ್ ಕೃಷ್ಣಂದು ಪೂರ್ತಿ ಟೆಕ್ನಾಲಜಿ, ಕಂಪ್ಲೀಟ್ ಟೆಕ್ನಾಲಜಿ. ಈ ಕಡೆಯಿಂದ ಆ ಕಡೆ ಮಿಸೈಲ್ಸ್, ಮತ್ತೆ ಈ ಕಡೆಯಿಂದ ಆ ಕಡೆ ಬರ್ತಕ್ಕಂತ ಒಂದು ಬಾಣ ತರ ತೋರಿಸಿದ್ರು. ಬಟ್ ಸಾಕಷ್ಟು ಡಿಫರೆಂಟ್ ಟೆಕ್ನಾಲಜಿ ಯೂಸ್ ಮಾಡಿ ಮಾಡ್ತಕ್ಕಂಥದ್ದು ತೋರಿಸಿದ್ದಾರೆ. ರಾಕೆಟ್ಸ್ ಅವೆಲ್ಲ ಕೂಡ. ಮೊದಲ ಯುದ್ಧ ಅಂತಾನು ಕರೀತಾರೆ, ಮಹಾಭಾರತ ವಾಸ್ ದಿ ಫಸ್ಟ್ ಯುದ್ಧ ಅಂತಾನು ಕರೀತಾರೆ. ಸೊ ಇಷ್ಟು 9 ಅವತಾರ ಆಯ್ತು. ಕಲಿಯುಗ ಕ್ಲೋಸ್ ಆಗುತ್ತೆ. 43,20,000 ವರ್ಷ ಎಲ್ಲಾನು ಸೇರಿ. ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ. ಇಫ್ ಯು ಟೋಟಲ್ ಆಲ್ ದಿಸ್ ಕೆಳಗಡೆ ಬರ್ತಕ್ಕಂಥದ್ದು 43,20,000 ಇಯರ್ಸ್. ಅಷ್ಟು ವರ್ಷ ಒಂದು ಯುಗ, ಒಂದು ಮಹಾಯುಗ ಅಂತ ಕರೀತಾರೆ. ಇದು ಟೈಮ್ ಕಾನ್ಸೆಪ್ಟ್ ಮೇಲೆ ಹೋಗಿರೋದು.
ಈ ತರ 1000 ಮಹಾಯುಗಗಳಾಗ್ಬೇಕು. ಅದನ್ನ ಒಂದು ಕಲ್ಪ ಅಂತ ಕರೀತಾರೆ. ಈ ಒಂದು ಕಲ್ಪ ಭಗವಂತನಿಗೆ ಒಂದು ಹಗಲು ಅಂದ್ರೆ ಎಸ್ಪೆಷಲಿ ಬ್ರಹ್ಮನ್ ಕೊಡ್ತಾರೆ ಒಂದು ಹಗಲು ಒಂದು ರಾತ್ರಿ. ಬ್ರಹ್ಮನಿಗೆ ಇನ್ಚಾರ್ಜ್ ಕೊಟ್ಟಿದ್ದಾರೆ ಇದು. ಈ ಮಿಲ್ಕಿ ವೇ ಅಂತ ನಾವೇನ್ ಕರಿತೀವಿ, ಈ ಕ್ಷೀರಸಾಗರ ಅಂತ ಏನ್ ಕರಿತೀವಿ, ದಿಸ್ ಈಸ್ ಬೀನ್ ಇನ್ಚಾರ್ಜ್ಡ್ ಬೈ ಪ್ರಜಾಪತಿ, ಅವರಪ್ಪ ಬ್ರಹ್ಮನಿಗೆ ಇನ್ಚಾರ್ಜ್ ಕೊಟ್ಟಿದ್ದಾರೆ. ಸೊ ಬ್ರಹ್ಮನಿಗೆ ಇನ್ಚಾರ್ಜ್ ಕೊಟ್ಟಿರ್ತಕ್ಕಂಥದ್ದು ಅವನದು ಲೈಫ್ ಸ್ಪ್ಯಾನ್ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಈ ಒಂದು ಬ್ರಹ್ಮಾಂಡ ಇರುತ್ತೆ ಅಂತ ಹೇಳಿ ಒಂದು ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಹೋಗಿದ್ದಾರೆ. ಸೊ ಒಂದು ಕಲ್ಪ. ಸೊ ಅವನಿಗೆ 2 ಕಲ್ಪ ಆದ್ರೆ ಒಂದು ಡೇ ಅಂಡ್ ನೈಟ್ ಆದಂಗೆ. 2 ಕಲ್ಪ ನೋಡಿ, 43,20,000 ಈಸ್ ಒಂದು ಮಹಾಯುಗ. ಆ ತರ 1000 ಮಹಾಯುಗ ಆದ್ಮೇಲೆ ಒಂದು ಕಲ್ಪ. 43,20,000 ಇಂಟು 1000 ಮಾಡಬೇಕು. 1000 ಮಾಡಿದ್ಮೇಲೆ ಬರ್ತಕ್ಕಂಥ ಟೋಟಲ್ ಇಯರ್ಸ್ ಇಸ್ 1 ಕಲ್ಪ. ದಟ್ ಈಸ್ 1 ಡೇ ಆಫ್ ಬ್ರಹ್ಮ ಆರ್ 1 ನೈಟ್ ಆಫ್ ಬ್ರಹ್ಮ. ಅದನ್ನ ಡಬಲ್ ಮಾಡಿದಾಗ ಸೊ ಒಂದು ಡೇ ಅಂಡ್ ನೈಟ್ ಆಫ್ ಬ್ರಹ್ಮನ ಒಂದು ದಿನ ಅಂತ ಕರಿತೀವಿ. ಇದು 360 ದಿವಸ ಹೋದಾಗ ಮಲ್ಟಿಪ್ಲೈ ಮಾಡಬೇಕು. ಸೊ 2 ಇಂಟು 360, 720 ಕಲ್ಪಾಸ್ ಇಸ್ ಈಕ್ವಲ್ ಟು 1 ಇಯರ್. ಹ್ಯಾಪಿ ಬರ್ತ್ಡೇ ಟು ಯು ಬ್ರಹ್ಮ. ವಿಶ್ ಯು ಹ್ಯಾಪಿ ಬರ್ತ್ಡೇ. ಇಷ್ಟು ವರ್ಷ ಆದ್ಮೇಲೆ, ಅದಾದ್ಮೇಲೆ ಬರ್ತಕ್ಕಂಥದ್ದು ಅವನಿಗೆ 1000 ಬ್ರಹ್ಮ ವರ್ಷಗಳಾಗಬೇಕು, ಮುಗಿಬೇಕು. ಇವತ್ತಿಗೆ ಇನ್ನು ಈ ಒಂದು ಬ್ರಹ್ಮಾಂಡ ಇನ್ನು ಬಹಳಷ್ಟು ಇರುತ್ತೆ. ಅಂದ್ರೆ ಈ ಒಂದು ನಾವೇನ್ ಹೇಳ್ತೀವಿ ದಿ ಮಿಲ್ಕಿ ವೇ, ಸಿಕ್ಕಾಪಟ್ಟೆ ವರ್ಷಗಳು ಬೇಕು. ಬಿಲಿಯನ್ಸ್ ಅಂಡ್ ಬಿಲಿಯನ್ಸ್ ಆಫ್ ಇಯರ್ಸ್ ಬೇಕಿನ್ನು. ಪ್ರಳಯ ಆಗುತ್ತೆ, ಅದಾಗುತ್ತೆ, ಇದಾಗುತ್ತೆ ಅಂತ ಯಾರೋ ಬಂಡಲ್ ಬಿಡ್ತಾ ಇರ್ತಾರೆ. ಅವಾಗ 2000 ಪ್ರಳಯ ಆಗುತ್ತೆ, 2012 ಆಗುತ್ತೆ. ಅಂತವ್ರನ್ನೇ ಕರ್ಕೊಂಬಂದ್ ವಾಹಿನಿಯವ್ರು ಕೂರ್ಸ್ಕೊಂಡು ಹೇಳ್ತಾರೆ. ವಾಹಿನಿಯವ್ರಿಗೂ ಹಂಗೆ ಒಂದು ಪ್ರಚಾರ, ಸುಮ್ನೆ ಒಂದು ನೆಗೆಟಿವ್ ಪ್ರಚಾರ ಮಾಡಕ್ಕೆ ಅವ್ರಿಗೂ ಬುದ್ಧಿ ಇಲ್ಲ, ಸುಮ್ನೆ ಸುಳ್ಳು ಹೇಳ್ತಾರೆ. ಅಂತವ್ರನ್ನೇ ಕರ್ಕೊಂಬಂದು ಅದಾಗತ್ತೆ, ಇದಾಗತ್ತೆ, ಇದು ಮಾಡಿಸಿ ಅದು ಮಾಡಿಸಿ ಅಂತ ಹೇಳಿ ಜನರಿಗೆ ಈ ಸೈನ್ಸ್ ಅಲ್ಲಿ ಇರ್ತಕ್ಕಂಥದ್ದನ್ನೆಲ್ಲ ಇನ್ನೂ ನಾನು ಹೇಳ್ತೀನಲ್ಲ, ಒಂದು ವಿಚಾರಕ್ಕೆ ಗುಡ್ ಅಂಡ್ ಬ್ಯಾಡ್ ಎಲ್ಲ ಇರ್ತಾರೆ. ಒಂದು ಪೊಲೀಸಲ್ಲಿ ಕೆಟ್ಟ ಪೊಲೀಸು, ಒಳ್ಳೆ ಪೊಲೀಸು. ಡಾಕ್ಟ್ರಲ್ಲಿ ದುಡ್ಡು ಮಾಡೋ ಡಾಕ್ಟ್ರು, ಬರೀ ಕಾಸಿಗೆ ಆಸೆ ಡಾಕ್ಟ್ರು, ಬಹಳ ವಿಶೇಷವಾಗಿ ಬಹಳ ಒಳ್ಳೆ ಡಾಕ್ಟ್ರು. ಇಂಜಿನಿಯರಿಂಗ್ ಅಲ್ಲಿ ದುಡ್ಡು ಮಾಡಬೇಕು, ಅದು ಮಾಡ್ತಕ್ಕಂಥದ್ದು. ಎರಡೂ ಇರೋದ್ರಿಂದ ಜ್ಯೋತಿಷ್ದಲ್ಲೂ ಹಂಗೆ ಅರ್ಥ ಮಾಡ್ಕೊಳ್ಳಿ. ಆಲ್ ದಿ ಅಸ್ಟ್ರಾಲಜರ್ಸ್ ಆರ್ ನಾಟ್ ಸಾತ್ವಿಕ್. ಅಲ್ಲ, ನಾನು ಅಂತ ಹೇಳ್ತಾ ಇಲ್ಲ, ನಾನು ಸಾತ್ವಿಕ್ ಅಂತ ಹೇಳ್ತಾ ಇಲ್ಲ. ಸೊ ಅಂಡರ್ಸ್ಟ್ಯಾಂಡಿಂಗ್ ದಿ ಸಬ್ಜೆಕ್ಟ್. ಅವರು ಹೇಳ್ತಕ್ಕಂಥದ್ದು ತಾಮಸಿಕ ಗುಣದಲ್ಲಿ ಹೇಳ್ತಾರೆ. ತಾಮಸಿಕ ಯಾವ್ದೋ ನೋಡ್ತಾ ಇದ್ದೆ, ಅದು ಪೂಜೆ ಮಾಡಿ ಇದು ಪೂಜೆ ಮಾಡಿ ಹೊಟ್ಟೋಗುತ್ತೆ, ಅದಿಡಿ, ಈ ನೈವೇದ್ಯ ಇಡಿ, ಆ ನೈವೇದ್ಯ ಇಡಿ, ಎಂಟೈರ್ ಇಂಡಿಯಾದಿಂದಾನೇ ಕೊರೋನಾ ಹೊಟ್ಟೋಗುತ್ತೆ ಅಂತ ಹೇಳ್ತಾ ಇದ್ರು. ಹೊಟ್ಟೋಗುತ್ತೆ, ವ್ಯಾಕ್ಸಿನ್ ತಗೊಳೋದ್ ಬೇಡ, ಹಾಸ್ಪಿಟ್ಲ್ಗೂ ಹೋಗೋದ್ ಬೇಡ, ಏನು ಮಾಡೋದ್ ಬೇಡ, ಸುಮ್ನೆ ಇದ್ಬಿಡು, ಪೂಜೆ ಮಾಡ್ಬಿಡು, ಎಲ್ಲ ಹೊಟ್ಟೋಗುತ್ತೆ. ಹಳೆ ಕಾಲದಲ್ಲೂ ಕೂಡ, ಹಳೆ ನಾವು ಫಿಲಮ್ಗಳು ನೋಡ್ತಾ ಇರ್ಬೇಕಾದ್ರೆ ಇದೇ ತರ ಇತ್ತು. ಯಾರೋ ಒಬ್ಬ ವಿಚಾರವಾದಿ ಇರ್ತಾನೆ, ಅವರು ಯಾವ್ದೋ ಕಾಯಿಲೆಯಿಂದ ಬಳಲ್ತಾ ಇರ್ತಾರೆ. ಇವ್ರು ಏನೋ ಶಾಸ್ತ್ರದಲ್ಲಿ ಪೂಜೆ ಗೀಜೆ ಬುಷ್ ಅಂತ ಹೇಳ್ತಾರೆ, ಮಾಡ್ತಾ ಇರ್ತಾರೆ. ಅವ್ನ್ ಗಲಾಟೆ ಮಾಡಿ ಸಾಯ್ತಾ ಇರ್ತಕ್ಕಂಥವ್ರನ್ನ ಕರ್ಕೊಂಡು ಹೋಗಿ ಅಲ್ಲಿ ಅವ್ರಿಗೆ ಡಾಕ್ಟರ್, ಇಂಜಿನಿಯರಿಂಗ್ ಇದು ಒಂದು ಇಂಜೆಕ್ಷನ್ ಅದು ಇದು ಕೊಟ್ಟು ಅದನ್ನ ಬದುಕಿಸುಳಿಸಾದ್ಮೇಲೆ ಬಂದು ನೋಡಿ, ಹಿಂಗೆ ನೋಡಿ ಇವಾಗ ಹೆಂಗಿದಾನೆ ಅಂತ ಹೇಳಿ ಸಾಕಷ್ಟು ಮೂವಿಗಳೆಲ್ಲ ಇದೆ ಆ ಥರದ್ದೆಲ್ಲ. ವಿಚಾರ ತಿಳ್ಕೊಳ್ತಕ್ಕಂಥದ್ದು. ನೀವು ಮೂಢನಂಬಿಕೆಯಿಂದ ಬಿದ್ದಿದ್ದೀರಾ, ಕಾಯಿಲೆಯಿಂದ ಬಳಲ್ತಾ ಇರೋರಿಗೆ ಅಲ್ಲಿ ದೇವಿ ಮುಂದೆ ಅದು ಬಂದ್ಬಿಟ್ಟಿದೆ, ಇದು ಬಂದಿದೆ, ಆ ಮಾರಮ್ಮ ಈ ಮಾರಮ್ಮ ಅಂತ ಹೇಳಿ ಆಲೈನೇ ಹೇಳ್ಕೊಂಡು ಹೋಗ್ತಾ ಇದ್ರೆ ಕೆಲವು ಜ್ಯೋತಿಷಿಗಳು. ಅಲ್ಲಿ ಎಲ್ಲರಿಗೂ ಅವ್ರು ಹೇಳಿದ ತಕ್ಷಣ ಎಲ್ಲರೂ ತಲೆಗೆ ಹೋಗ್ತಾ ಇಲ್ಲ. ಐ ಆಮ್ ನಾಟ್ ಅಗೇನ್ಸ್ಟ್ ದಟ್ ಪರ್ಸನ್, ಐ ಆಮ್ ಅಗೇನ್ಸ್ಟ್ ದಿ ಕಾನ್ಸೆಪ್ಟ್ ಆಫ್ ದಟ್ ಪರ್ಸನ್. ಕಾನ್ಸೆಪ್ಟ್ ಅವರೆಲ್ಲ ತಾಮಸ ರಾಜಸಿಕ ಏನಾರು ಇಟ್ಕೊಳ್ಳಿ, ಅದು ಅವ್ರವ್ರದ್ದು ಹಣೆ ಬರ. ನಾನು ಐ ಆಮ್ ನಾಟ್ ಟಾರ್ಗೆಟಿಂಗ್ ಎನಿ ಪರ್ಸನ್. ಕ್ಲಿಯರ್ ಆಗಿ ಹೇಳ್ತೇನೆ, ಐ ಆಮ್ ನಾಟ್ ಟಾರ್ಗೆಟಿಂಗ್ ಎನಿ ಪರ್ಸನ್. ಐ ಆಮ್ ಓನ್ಲಿ ಟಾರ್ಗೆಟಿಂಗ್ ದಿ ಕಾನ್ಸೆಪ್ಟ್ ಟೋಲ್ಡ್ ಬೈ ದಟ್ ಪರ್ಸನ್, ದಟ್ ಕೈಂಡ್ ಆಫ್ ಪರ್ಸನ್ಸ್. ಕಾನ್ಸೆಪ್ಟ್. ಈ ಕಾನ್ಸೆಪ್ಟ್ ಇಂದ ಏನಾಗುತ್ತೆ, ಈ ಕಾನ್ಸೆಪ್ಟ್ ಇಂದ ಏನಾಗುತ್ತೆ, ಅಸ್ಟ್ರಾಲಜಿನ ಯಪ್ಪ ಅದೇನೋ ದಾನ ಮಾಡ್ಬೇಕಂತೆ, ಅದು ಯಾವ್ದೋ ದೇವ್ರನ್ನ ನಮಸ್ಕಾರ ಮಾಡಿದ ತಕ್ಷಣ ಕೊರೋನಾ ಹೊಟ್ಟೋಗುತ್ತಂತೆ, ಅದು ಹೊಟ್ಟೋಗುತ್ತಂತೆ. ಸಾಮಾನ್ಯ ಜನಕ್ಕೆ ಸ್ವಲ್ಪ ಬುದ್ಧಿ ಯೂಸ್ ಮಾಡಿದ್ರೆ, ಹಂಗಾರೆ ಈಗ ಅರ್ಜೆಂಟ್ ಆಗಿ ಯಾರಿಗೂ ಕೊರೋನಾ ಬಂದ್ಬಿಡ್ತು, ಒದ್ದಾಡ್ತಾ ಇದ್ದಾನೆ, ಹೋಗಿದ ತಕ್ಷಣ ಅನ್ನದಾನ ಮಾಡ್ಬಿಡೋದು, ಅದಾನ ಮಾಡ್ಬಿಡಿದ ತಕ್ಷಣ ದೇವ್ರ ಹತ್ರ ಕೂರ್ಸಿದ ತಕ್ಷಣ ಹೊಟ್ಟೋಗುತ್ತೆ. ಈ ಕಾನ್ಸೆಪ್ಟ್ ಏನಾಗುತ್ತೆ, ವಾಟ್ ಹಿ ಹಸ್ ಟೋಲ್ಡ್, ದೇ ವಿಲ್ ಸ್ಟಾರ್ಟ್ ಹೇಟಿಂಗ್ ಅಸ್ಟ್ರಾಲಜಿ.
ಮೈಂಡ್ ಇಟ್ಕೊಳ್ಳಿ. ದೇ ವಿಲ್ ಸ್ಟಾರ್ಟ್ ಹೇಟಿಂಗ್ ಅಸ್ಟ್ರಾಲಜಿ. ದಿ ಪರ್ಸನ್ ವಿಲ್ ಗೋ ಅವೇ. ಮೈಂಡ್ ಅಲ್ಲಿ ಕಾನ್ಸೆಪ್ಟು ತಳ ಊರ್ ಬಿಡುತ್ತೆ. ಎಲ್ಲಾ ವಾಹಿನಿಗೂ ನಾನು ಕೈ ಮುಗಿದು ಕಳಕಳಿಯಿಂದ ಕೇಳ್ಕೊಳ್ತೀನಿ, ವೈಜ್ಞಾನಿಕ ನಿಲುಗಟ್ಟಲ್ಲಿ ಪ್ರಮೋಟ್ ಮಾಡಿದ್ರೆ ನಿಮಗೂ ನಿಮ್ಮ ಒಂದು ಧರ್ಮನ ನಿಲ್ಸ್ತಕ್ಕಂತ, ನಿಮ್ಮ ಆತ್ಮಕ್ಕೂ ಒಂದು ಕರೆಕ್ಟ್ ಆಗಿರ್ತಕ್ಕಂಥ ನಿಲುವು ಇರುತ್ತೆ ಹೊರತು ಹೂವ ಬೀಳಿಸೋದು, ಅವೈಜ್ಞಾನಿಕ ಹೂವ ಬೀಳಿಸ್ತಕ್ಕಂಥ ಎಲ್ಲ ನೋಡ್ತಾ ಇರ್ತೀರ. ಆ ಕಂಪನಿ ಆ ಒಂದು ವಾಹಿನಿ ಓನರ್ಸ್ಗೂ ಗೊತ್ತು ಅದು ಹೂವ ಬೀಳಲ್ಲ ಅಂತ. ಹಂಗೆಲ್ಲ ಆ ಒಂದು ಗಿಮಿಕ್ ಮಾಡಿದ ತಕ್ಷಣ ಅದೇನೋ ಕ್ಯಾಮ್ರಾ ಇಟ್ಟು ಎಷ್ಟೊತ್ತು 1 hour ಇಟ್ಟಿರ್ತಾರೆ, ಹೂವ ಬೀಳುತ್ತೆ. ಆ ಹೂವ ಬೀಳೋದು ಮಾತ್ರ ಕಟ್ ಮಾಡಿ ಪೇಸ್ಟ್ ಮಾಡಿ ಹಾಕಿದ್ರೆ ಆಯ್ತಲ್ವಾ. ಅವೈಜ್ಞಾನಿಕವಾಗಿ ತೋರಿಸಿ, ಮೂಢನಂಬಿಕೆ ತೋರಿಸಿ ಯಂಗ್ಸ್ಟರ್ಸ್ಗೆ ಹೂವ ಬೀಳೋದು ನೋಡಿದ್ರೆ ಇದೇನೋ ಮ್ಯಾಜಿಕ್, ಇದೇನೋ ಕಣ್ಕಟ್ಟು, ದಿಸ್ ಆರ್ ಆಲ್ ವಾಟ್ ಈಸ್ ದೇರ್ ಇನ್ ಫಾಲಿಂಗ್ ಫ್ಲವರ್. ಹೂವ ಬೀಳಿಸಿದ ತಕ್ಷಣ ಏನಾಗ್ಬಿಡುತ್ತೆ, ಅದರಿಂದ ಹಂಗಾಗ್ಬಿಡುತ್ತೆ ಹಿಂಗಾಗ್ಬಿಡುತ್ತೆ. ಇದನ್ನ ಚೇಂಜ್ ಮಾಡಬೇಕು. ಇದನ್ನ ಚೇಂಜ್ ಮಾಡಿದ್ರೆ ವಾಹಿನಿಯವರ ಜವಾಬ್ದಾರಿ ಕೂಡ ಇರುತ್ತೆ. ಯು ಆರ್ ದಿ 4th ಪಿಲ್ಲರ್. ಮಾಧ್ಯಮ ಅನ್ನೋದು 4th ಪಿಲ್ಲರ್ ಅಂತ ಎಲ್ಲರೂ ಹೇಳ್ತಾ ಇರ್ತಾರೆ. ನಿಮ್ 4th ಪಿಲ್ಲರೇ ಈ ತರದ್ ತಗೊಂಬಂದ್ರೆ ಎಂಟ್ರಿ ಕೊಡೋದೇ ಅವರಲ್ವಾ, ಮಾಧ್ಯಮದವರಲ್ವಾ. ನಾನು ಜ್ಯೋತಿಷಿಗಳು ಯಾರು ಬೈತಾ ಇಲ್ಲ. ನಾನು ಎಲ್ಲಾರ್ಗು ಒಂದು ವಿಚಾರ ನಿಮ್ಗೆ ತಲೆಯಲ್ಲಿ ಹಾಕ್ತಾ ಇದ್ದೀನಿ. ಆ ಎಂಟ್ರಿ ಕೊಡ್ತಕ್ಕಂಥವ್ರು ಯಾರು, ಅವರನ್ನ ನಾವು ತಗೊಳ್ಬೇಕು, ಮಾತಾಡ್ಬೇಕು ಅವ್ರ ಜೊತೆ. ಎಂಟ್ರಿ ಕೊಟ್ಟಿದ್ಯಾರು? ವೈಜ್ಞಾನಿಕವಾಗಿ ಹೇಳ್ತೀರಾ, ಜನಕ್ಕೆ ಒಳ್ಳೆ ಸಂದೇಶ ಕೊಡ್ತೀರಾ, ಧೈರ್ಯ ತುಂಬಿಸ್ತೀರಾ, ಇಂಥ ಸಂದರ್ಭದಲ್ಲಿ ಸರಿಯಾಗಿರ್ತಕ್ಕಂಥ ಮಾರ್ಗದರ್ಶನ ಕೊಡ್ತೀರಾ. ಅವ್ರಿಗೆ ಈಗಿರ್ತಕ್ಕಂಥ ಕಷ್ಟದ ಪರಿಸ್ಥಿತಿಲಿ ಏನಾದ್ರೂ ಒಂದು ಸಣ್ಣ ಪುಟ್ಟ ಮಂತ್ರ ಹೇಳ್ಕೊಳ್ಳಿ, ಧೈರ್ಯವಾಗಿರಿ, ಕೆಲಸ ಮಾಡಿ, ಹಾರ್ಡ್ ವರ್ಕ್ ಮಾಡಿ, ಏನು ವರಿ ಮಾಡಬೇಡಿ, ಗ್ರಹಗಳು ಅವ್ರ ಕೆಲಸ ಅವ್ರು ಮಾಡ್ತಾ ಇರ್ತಾರೆ, ನೀವುಗಳು ಸ್ಟ್ರಾಂಗ್ ಆಗಿರಿ ಅಂತ ಒಂದು ಪ್ರಾರ್ಥನೆ. ಒಂದು ಬ್ರೇಕ್ ಆದ್ಮೇಲೆ ಬರೋಣ. ಬಿಟ್ಕೊಳ್ತೀವಲ್ಲ ಒಳಗಡೆ, ಅವ್ರಿಗೆ ಆ ಬಾಧ್ಯತೆ ಇದ್ರೆ ಸಾಕು ಅಂತ ಮಾಧ್ಯಮ 4ನೇ ಪಿಲ್ಲರ್ ಅಂತ ಹೇಳೋದ್ರಿಂದ ನನ್ನೊಂದು ಕಳಕಳಿಯ ಒಂದು ಪ್ರಾರ್ಥನೆ. ಮುಂಚಿತವಾಗಿ ಅರ್ಥೈಸ್ಕೊಂಡು ಅದಕ್ಕೆ ಪ್ರಿಪರೇಷನ್ ಮಾಡ್ತಕ್ಕಂಥದ್ದು ನಮ್ಮ ಋಷಿಗಳು ವೈಜ್ಞಾನಿಕವಾಗಿ ಕೊಟ್ಟಿರ್ತಕ್ಕಂಥ ಜ್ಯೋತಿಷ್ಯ ವಿಚಾರ. ಅವೈಜ್ಞಾನಿಕ ಇಲ್ಲ. ಜ್ಯೋತಿಷ್ಯ ಇಸ್ ನೆವರ್ ಅನ್ಸೈಂಟಿಫಿಕ್. ಸೂಡೋ ಸೈನ್ಸ್ ಅಲ್ಲ. ಇಟ್ಸ್ ನಾಟ್ ಎ ಸೂಡೋ ಸೈನ್ಸ್. ವಿ ಕ್ಯಾನ್ ಪ್ರೂವ್ ಇಟ್. ಸ್ವಲ್ಪ ಕಾಲ ಸಮಯ ಬೇಕಾಗುತ್ತೆ. ಬಿಕಾಸ್ ಎವ್ರಿಥಿಂಗ್ ಇಸ್ ಬೇಸ್ಡ್ ಆನ್ ಟೈಮ್ ಅಂಡ್ ಮೋಷನ್, ಟೈಮ್ ಅಂಡ್ ಮ್ಯಾಟರ್. ಬಿಕಾಸ್ ಯೂನಿವರ್ಸ್ ಈಸ್ ಸ್ಪೇಸ್, ಟೈಮ್ ಅಂಡ್ ಮ್ಯಾಟರ್. ಸ್ಪೇಸ್, ಟೈಮ್ ಅಂಡ್ ಮ್ಯಾಟರ್. ಇದು ಅರ್ಥ ಮಾಡ್ಕೊಳ್ಳಿ ಎಲ್ಲರೂ. ಎಲ್ಲ ಯಂಗ್ಸ್ಟರ್ಸ್ ಅರ್ಥ ಮಾಡ್ಕೋಬೇಕು. ವಾಟ್ ಈಸ್ ಯೂನಿವರ್ಸ್? ಸ್ಪೇಸ್ ಇದೆಯಾ? ಎಸ್. ದೇರ್ ಇಸ್ ಅ ಟೈಮ್. ಸನ್ ರೇಸ್ ಪಾಸ್ ಆಗೋಕ್ಕೂ ಟೈಮ್ ಬೇಕು. ದಿ ಪ್ಲಾನೆಟರಿ ಪೊಸಿಷನ್ಸ್ ವಿಚ್ ರೊಟೇಟ್ಸ್ ಅರೌಂಡ್ ದಿ ಸನ್, ಸೋಲಾರ್ ಸಿಸ್ಟಮ್, ಅದಕ್ಕೂ ಟೈಮ್ ಬೇಕು. ಇಂಥ ಟೈಮ್ ಅಂತ ಬೇಕು. ದ ಸನ್ ಈಸ್ ಆಲ್ವೇಸ್ ರೊಟೇಟಿಂಗ್ ದಿ ಗ್ಯಾಲಾಕ್ಟಿಕ್ ಸೆಂಟರ್. ಮಿಲ್ಕಿ ವೇ ಗ್ಯಾಲಾಕ್ಟಿಕ್ ಸೆಂಟರ್ ನ ರೊಟೇಟ್ ಮಾಡ್ತಾ ಇದೆ. ದಿ ಮಿಲ್ಕಿ ವೇ, ದಿ ಜಯಂಟ್ ಮಿಲ್ಕಿ ವೇ. ಈ ಗ್ಯಾಲಾಕ್ಟಿಕ್ ಸೆಂಟರ್ಗೆ ಸೂರ್ಯ ಪ್ರದಕ್ಷಿಣೆ ಹಾಕಿರ್ತಕ್ಕಂಥದ್ದು ಒಂದು ಟೈಮ್ ಫ್ರೇಮ್. ಅಸ್ಟ್ರಾನಮಿ ಅಂಡ್ ಅಸ್ಟ್ರಾಲಜಿ ಬೋತ್ ಸ್ಟ್ಯಾಂಡ್ಸ್ ಆನ್ ದಿ ಟೈಮ್ ಫ್ಯಾಕ್ಟರ್. ನೋಡ್ರಿ ಹಿಂಗಾಗುತ್ತೆ, ಆ ಟೈಮಿಗೆ ಬರಬೇಕಾಗುತ್ತೆ. 2019 4ನೇ ತಾರೀಕು ಏಪ್ರಿಲ್ ಅಲ್ಲಿ ಬಂದಿರತಕ್ಕಂಥ ಯುಗಾದಿ ಭವಿಷ್ಯದಲ್ಲಿ ಈ ವರ್ಷ ವೈರಸ್ ಬರುತ್ತೆ, ಇಂಡಿಕೇಶನ್ ಇದೆ. ಎಸ್, ಇಟ್ ವಿಲ್ ಟೇಕ್ ಇಟ್ಸ್ ಓನ್ ಟೈಮ್. ಅಕ್ಟೋಬರ್ ನವೆಂಬರ್ ಸ್ಟಾರ್ಟ್ ಆಯ್ತು. 2023 ಹೋಗುತ್ತೆ ಹೇಳ್ತಾ ಇದ್ದೀನಿ. 2023 ಹೋಗಲ್ಲ. ದಿ ಲಾಸ್ಟ್ ಪಾಯಿಂಟ್ ನಾನು ಹೇಳ್ತಾ ಇರೋದು, ದಿ ಲಾಸ್ಟ್ ಪಾಯಿಂಟ್. ಕಮ್ಮಿ ಆಗ್ಬಿಡುತ್ತೆ. ಅಕ್ಟೋಬರ್ ಆಗ್ತಾ ಇದ್ದಂಗೆ ಕಮ್ಮಿ ಆಗುತ್ತೆ. 2022 ಇಟ್ ವಿಲ್ ಬಿ ಸ್ಟಿಲ್ ಲೆಸ್ಸರ್. ನಮ್ಮ ವ್ಯಾಪಾರ ವಹಿವಾಟು ಎಲ್ಲ 2022ಗೆ ಹೊಸ ತಿರುವು ತೋರಿಸುತ್ತೆ. 2022 ಯುಗಾದಿ ಭವಿಷ್ಯ ನಾನು ಕಾಂಬಿನೇಷನ್ ಹಾಕಿ ನೋಡಿದೀನಿ, ಮೇದಿನಿ ಜ್ಯೋತಿಷದಲ್ಲಿ ನೋಡಿದೀನಿ. ದೇರ್ ಆರ್ ಡಿಫರೆಂಟ್ ಚಾಲೆಂಜಸ್ ವಿಚ್ ಕಮ್ಸ್. ಇದೆಲ್ಲ ಚಾಲೆಂಜಿಂಗ್. ಯಾವುದೇ ವರ್ಷ ಆರಾಮಾಗಿರ್ತಕ್ಕಂಥದ್ದು ಬರಲ್ಲ. ಒಂದು ಪ್ಯಾಂಡಮಿಕ್ ಬರ್ಬೋದು, ಒಂದು ಇನ್ಫ್ಲೇಷನ್ ಬರ್ಬೋದು, ಒಂದು ಎಕನಾಮಿಕ್ ಕ್ರೈಸಿಸ್ ಬರ್ಬೋದು, ಒಂದು ವಾರ್ ಬರ್ಬೋದು, ಒಂದು ನ್ಯಾಚುರಲ್ ಡಿಸಾಸ್ಟರ್ ಬರ್ಬೋದು. ಎನಿಥಿಂಗ್, ಇಟ್ಸ್ ರಿವೈವಿಂಗ್. ರಿವೈವಿಂಗ್ ಇಸ್ ದಿ ಆರ್ಡರ್ ಆಫ್ ದಿ ಅರ್ತ್ ಅಷ್ಟೇ. ವಿಶೇಷವಾಗಿರ್ತಕ್ಕಂಥ ಕ್ಲಾಸ್ ಏರ್ಪಾಟ್ ಮಾಡಿದ್ದೀನಿ. 3 ಸಬ್ಜೆಕ್ಟ್ ಕೊಡ್ತಾ ಇದ್ದೀನಿ ಅದರಲ್ಲಿ. ಒಂದು ವರ್ಷಫಲ ಅಂತ ಕರಿತೀವಿ ನಾವು, ತಾಜಿಕ ಅಂತ ಕರಿತೀವಿ, ತಾಜಿಕ. ಅದರ ಜೊತೆಗೆ ಜೈಮಿನಿ ಸೂತ್ರ ಅಂತ ಕರಿತೀವಿ. ತುಂಬಾ ಜನ ಆರೂಢ ಪ್ರಶ್ನೆ, ಆರೂಢ ಲಗ್ನ, ಆರೂಢ ಪ್ರಶ್ನೆ ಅಂತ ಹೇಳ್ತಾರೆ. ಆರೂಢ ಪ್ರಶ್ನೆ, ಜೈಮಿನಿ ಎಲ್ಲ ಒಂದೇ. ಆರೂಢ ಪ್ರಶ್ನೆ ಅಂತ ತುಂಬಾ ಜನ ಕೇಳಿರ್ತಾರೆ. ಹೇಗ್ ಬರುತ್ತೆ ಆರೂಢ ಪ್ರಶ್ನೆ. ಬಹಳ ಸಿಂಪಲ್ ಮೆಥಡಾಲಜಿಲಿ ಬರ್ತಕ್ಕಂಥದ್ದು. ಆರೂಢ ಅಂದ್ರೆ ಒಂದ್ ರೀತಿ ಮಿರರ್ ಇದ್ದಂಗೆ. ಇಟ್ಸ್ ಲೈಕ್ ಎ ಮಿರರ್. ನಮ್ಮ ಮುಖ ಹೇಗೆ ಕಾಣಿಸುತ್ತೆ ಅಂತ ನೋಡ್ಕೊಳ್ಳೋಕೆ ಆರೂಢ ಅಂತ ಕರಿತೀವಿ. ಆರೂಢ ಪ್ರಶ್ನೆ, ಆರೂಢ ಲಗ್ನ, ಅದು ಜೈಮಿನಿ ಶಾಸ್ತ್ರದಲ್ಲಿ ಬರುತ್ತೆ. ಅದು ಕೂಡ ಒಂದು
ಜೈಮಿನಿ ಅನ್ನೋನು ಪರಾಶರನ ಒಂದು ಶಿಷ್ಯವರ್ಗದವರು. ಅವರು ಅನೇಕ ವಿಧದಲ್ಲಿ ಬೇರೆ ಬೇರೆ ಪ್ರಾಜೆಕ್ಟ್ಸ್ ನ ಮಾಡಿ ಕೊಟ್ಟಿರೋದು. ಪರಾಶರ ಒಂದು ಮೇನ್ ತಳಪಾಯ ಪರಾಶರ ಜ್ಯೋತಿಷ್ಯ. ಅದರಲ್ಲಿ ಬರ್ತಕ್ಕಂಥ ಕೆಲವು ಕಾನ್ಸೆಪ್ಟ್ಸ್ ಅಂತ ತಗೊಂಡಿದ್ವಿ. ಅದರಲ್ಲಿ ಜೈಮಿನಿ ಬರುತ್ತೆ, ಅದರಲ್ಲಿ ಭೃಗು ಬರುತ್ತೆ, ಅದರಲ್ಲಿ ತಾಜಿಕಾ ಬರುತ್ತೆ, ಅದರಲ್ಲಿ ಸಂಖ್ಯಾಶಾಸ್ತ್ರನೂ ಬರುತ್ತೆ. ಸಂಖ್ಯಾಶಾಸ್ತ್ರನೂ ಮಾಡಿದ್ದು ಮುಂಚೆ. ಸೊ ಸಂಖ್ಯಾಶಾಸ್ತ್ರ ಬರುತ್ತೆ, ಹಾಗೆ ಅದರಲ್ಲಿ ಮುಹೂರ್ತ ಭಾಗ ಬರುತ್ತೆ. ಸೊ ಬೇಸ್ ಇದು. ಅದರಲ್ಲಿ ಮತ್ತೆ ಇನ್ನೊಂದು ನಾನು ಕೊಡ್ತಕ್ಕಂಥದ್ದು ಮೇದಿನಿ ಜ್ಯೋತಿಷ್ಯ. ಮೇದಿನಿ ಜ್ಯೋತಿಷ್ಯದಲ್ಲಿ ಏನ್ ಹೇಳ್ಕೊಡ್ತಾ ಇದ್ದೀನಿ ಅಂದ್ರೆ, ವಿಶೇಷವಾಗಿ ಮಳೆ ಹೇಗಾಗುತ್ತೆ ಈ ವರ್ಷ, ಮತ್ತೆ ಯುದ್ಧಗಳು ನಡೆಯುತ್ತಾ, ಮತ್ತೆ ಹೇಗೆ ನಮ್ಮ ಬೆಳೆ ಹೇಗೆ ಬೆಳೆಯುತ್ತೆ, ಈ ರೀತಿ ಯಾವ ರೀತಿ ನಮ್ಮ ಗ್ರಹಗಳು ಪ್ರಭಾವ ಬಿದ್ದು, ಮತ್ತೆ ಅದರಲ್ಲಿ ಸುನಾಮಿ, ಅರ್ಥಕ್ವೇಕು, ಸೈಕ್ಲೋನು ಯಾವ ರೀತಿ ಆಗುತ್ತೆ, ಅದರಲ್ಲಿ ಅನೇಕ ವಿಚಾರದಲ್ಲಿ ಇರ್ತಕ್ಕಂಥ ರೋಹಿಣಿ ವಾಸದ ಚಕ್ರ ನಾವು ಕೊಡ್ತೀನಿ. ರೋಹಿಣಿ ವಾಸ ಚಕ್ರ, ಹಾಗೆ ನಕ್ಷತ್ರ ಘಟಿಕಾ ಚಕ್ರ, ರಾಶಿ ಸಂಘಟಿಕಾ ಚಕ್ರ, ಇವೆಲ್ಲ ವಿಶೇಷವಾಗಿರ್ತಕ್ಕಂಥ ಅಸ್ಟ್ರಾಲಜಿ ನಮ್ಮ ಪರಾಶರನೇ ಮಾಡಿಟ್ಟಿದ್ದಾರೆ. ಫಸ್ಟ್ ಬಂದಿದ್ದು ಮೇದಿನಿ ಜ್ಯೋತಿಷ್ಯ ಫಸ್ಟ್ ಬಂದಿದ್ದು. ಮೇದಿನಿ ಜ್ಯೋತಿಷ್ಯ ಆದ್ಮೇಲೆ ಫಲ ಜ್ಯೋತಿಷ್ಯ ಬಂದಿರತಕ್ಕಂಥದ್ದು. ಸೊ ಫಲ ಜ್ಯೋತಿಷ್ಯದಲ್ಲಿ ಎಲ್ಲಾ ಗ್ರಹಗಳು ಫೈನಲ್ ಅವ್ರದ್ದು ಡೆಸ್ಟಿನೇಷನ್ ಏನು ಅಂತಂದ್ರೆ, ಅಧರ್ಮದೆಲ್ಲ ಅನ್ಯಾಯ ಆಗಿರ್ತಕ್ಕಂಥದ್ದು, ಅಧರ್ಮ ಅವೆಲ್ಲ ಕೂಡ ನಶಿಸಬೇಕು, ಧರ್ಮ ಮಾತ್ರ ಉಳಿಬೇಕು, ಸ್ವಲ್ಪ ಜನ ಮಾತ್ರ ಉಳಿಬೇಕು. ಅದನ್ನ ನಾವು ಯುಗಗಳಿಗೆ ಕನ್ವರ್ಟ್ ಮಾಡಿದೀವಿ. ಫಾರ್ ಎಕ್ಸಾಂಪಲ್, ಇವಾಗ